ಬೆಂಗಳೂರು ಗ್ರಾಮಾಂತರ ಮೈತ್ರಿ ಅಭ್ಯರ್ಥಿ ಹಾಗಾದ್ರೆ ಫಿಕ್ಸ್ ಆಯ್ತಾ? ಬೆಂಗಳೂರು ಗ್ರಾಮಾಂತರ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಯಲಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ಇದ್ದಾರೆ ಕಣದಲ್ಲಿ. ಅವರಿಗೆ ಪೈಪೋಟಿ ಕೊಡೋದಕ್ಕೆ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕಿಳಿಯಲಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಪರ ಚುನಾವಣಾ ಕಾರ್ಯವನ್ನ ಬಿಜೆಪಿ ಆರಂಭ ಮಾಡಿದೆ. ಆರ್ ನಗರ ಕ್ಷೇತ್ರದಲ್ಲಿ ಚುನಾವಣಾ ಸಿದ್ಧತಾ ಸಭೆಯನ್ನ ಬಿಜೆಪಿ ಕರೆದಿದೆ. ಬಿಜೆಪಿ ಪೋಸ್ಟರ್ಗಳಲ್ಲಿ ಡಾಕ್ಟರ್ ಮಂಜುನಾಥ್ ಫೋಟೋ ರಾರಾಜಿಸ್ತಾ ಇದೆ. ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಚುನಾವಣಾ ಸಿದ್ಧತಾ ಸಭೆ ಅಂತ ಅದರಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಫೋಟೋ ರಾರಾಜಿಸ್ತಾ ಇತ್ತು. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಯಲಿದ್ದಾರಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಡಾಕ್ಟರ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿ ಅಂತಲೇ ಹೇಳಲಾಗ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಒಂದಷ್ಟು ತಯಾರಿ ಕೂಡ ನಡೀತಾ ಇದೆ. ಹಾಗಾದ್ರೆ ಡಾಕ್ಟರ್ ಮಂಜುನಾಥ್ ಅವರೇ ಪಕ್ಕನಾ ಅಂತ? ಶ್ವೇತಾ, ಬಹಳ ದಿನಗಳಿಂದ ಈ ರೀತಿಯ ಚರ್ಚೆಗಳು ಆಗ್ತಾ ಇದ್ವು. ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದ ಸ್ಪರ್ಧೆಯನ್ನ ಮಾಡ್ತಾರೆ ಎನ್ನುವಂತ ಗುಸು ಚರ್ಚೆಗಳೇನು ಆಂತರಿಕವಾಗಿ ನಡೀತಾ ಇದ್ವು. ಈಗ ಅದು ಬಹುತೇಕ ಅವರೇ ಬೆಂಗಳೂರು ಗ್ರಾಮಾಂತರದ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಇವತ್ತು ಸಂಜೆ 5 ಗಂಟೆಗೆ ಜೆಪಿ ಪಾರ್ಕ್ ನಲ್ಲಿ ಸಭೆಯನ್ನ ಕರೆಯಲಾಗಿದೆ. ಕಾರ್ಯಕರ್ತರ ಸಮಾವೇಶ, ಸ್ಥಳೀಯ ನಾಯಕರುಗಳು ಮತ್ತು ಹಾಲಿ ಶಾಸಕರುಗಳ ಜೊತೆ ಸಭೆಯನ್ನು ನಡೆಸ್ತಾರೆ. ಡಾಕ್ಟರ್ ಮಂಜುನಾಥ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ ಎನ್ನುವಂಥದ್ದು ನಮಗಿರುವಂತ ಮಾಹಿತಿ. ಪ್ರಮುಖವಾಗಿ ಡಿಕೆ ಸುರೇಶ್ ಅವರು ಈ ಬಾರಿಯೂ ಕೂಡ ಅಲ್ಲಿಂದನೇ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಬಿಜೆಪಿಯಲ್ಲಿ ಗೆಲ್ಲಬೇಕು ಅನ್ನುವಂತ ಒಂದು ದೃಢವಾದ ನಿಶ್ಚಯದೊಂದಿಗೆ ಡಾಕ್ಟರ್ ಮಂಜುನಾಥ್ ಅವರನ್ನ ತಂದು ನಿಲ್ಲಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇತ್ತು. ಆ ಪ್ರಯತ್ನದ ಭಾಗವಾಗಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಮೊನ್ನೆ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ನಡೆದಂತ ಸಭೆಯಲ್ಲಿ ಮಂಜುನಾಥ್ ಅವರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಕುಮಾರಸ್ವಾಮಿ ಸಹ ಮಾಡಿದ್ದಾರೆ ಎನ್ನುವಂಥದ್ದು ಈಗ ಬಂದಿರುವಂತ ವರ್ತಮಾನ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆಯನ್ನ ಮಾಡುವಾಗ ಅಲ್ಲಿಯ ಸ್ಥಳೀಯ ಶಾಸಕರಾಗಿರುವಂತ ಅಂದ್ರೆ ಮುನಿರತ್ನ ಇರಬಹುದು, ರಾಜರಾಜೇಶ್ವರ ನಗರ, ಅದೇ ರೀತಿ ಕೃಷ್ಣಪ್ಪ ಇರಬಹುದು, ಬೆಂಗಳೂರು ಸೌತ್, ಅದೇ ರೀತಿ ನೀವು ಆನೇಕಲ್ ಇರಬಹುದು, ಹಾಗೆ ರಾಮನಗರ ಇರಬಹುದು, ಕುಡಿಕಲ್ ಇರಬಹುದು, ಈ ಎಲ್ಲಾ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರವನ್ನ ಒಳಗೊಂಡಿದೆ. ಈ ಸಂದರ್ಭದಲ್ಲಿ ಗೆಲುವನ್ನ ಕಾಣಬೇಕಾದ್ರೆ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗರ ಬಾಹುಳ್ಯ ಇರುವಂತಹ ಕ್ಷೇತ್ರ. ಅಲ್ಲಿ ಡಿಕೆ ಸುರೇಶ್ ಅವರು ಕಳೆದ ಬಾರಿ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನ ಕಂಡಿದ್ರು. ಈ ಬಾರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಸ್ವತಃ ಡಿಕೆ ಸುರೇಶ್ ಅವರ ಸಹೋದರ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರೇ ಎದುರುಗಡೆ ಪ್ರಬಲವಾದ ಕ್ಯಾಂಡಿಡೇಟ್ ಅನ್ನು ಹಾಕಬೇಕು ಅನ್ನುವಂತ ಯೋಚನೆಯನ್ನ ನಿರಂತರವಾಗಿ ಬಿಜೆಪಿ ಮಾಡ್ಕೊಂತಾನೆ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಕಳೆದ ಬಾರಿ ಸ್ಪರ್ಧೆಯನ್ನ ಮಾಡಿದಂತ ಈಗ ಹಾಲಿ ವಕ್ತಾರರಾಗಿರುವಂತ ಅಶ್ವಥ್ ನಾರಾಯಣ ಅವರು ಕೂಡ ಕಳೆದ ಕೆಲವು ದಿನಗಳಿಂದ ಓಡಾಟವನ್ನ ಮಾಡ್ತಾ ಇದ್ರು. ಮಾಜಿ ಸಚಿವರಾಗಿರುವಂತ ಟಿ.ಪಿ. ಯೋಗೇಶ್ವರ ಹೆಸರುಗಳು ಕೂಡ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸುವುದರಿಂದ ಒಂದು ಕಡೆ ದೇವೇಗೌಡರ ಕುಟುಂಬ ಎನ್ನುವಂತ ಒಂದು ಕಡೆ, ಆದ್ರೆ ಡಾಕ್ಟರ್ ಮಂಜುನಾಥ್ ಅವರು ಈ ಹಿಂದೆ ಅಥವಾ ಅವರು ತಮ್ಮ ಅವಧಿಯಲ್ಲಿ ವೈದ್ಯರಾಗಿ ಸಲ್ಲಿಸಿರುವಂತಹ ಸೇವೆ ಇರಬಹುದು, ರಾಜ್ಯದಲ್ಲಿ ಮಾಡಿರುವಂತಹ ಹೆಸರಿರಬಹುದು, ಇದೆಲ್ಲವೂ ಕೂಡ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗಬಹುದು. ಅವರಿಗೊಂದು ಸಾಫ್ಟ್ ಆದ ಫೇಸ್ ಇದೆ. ಅವರು ಮಾಡಿರುವಂತಹ ಸೇವೆ ಇರಬಹುದು, ಅವರು ಬಂದಿರುವಂತಹ ಕ್ಷೇತ್ರ ಇರಬಹುದು, ಇದೆಲ್ಲವೂ ಕೂಡ ಜನರಿಗೆ ತಟ್ಟತ್ತೆ ಎನ್ನುವಂತ ಒಂದು ಯೋಚನೆಯನ್ನ ಮಾಡಿರುವಂತ ನಾಯಕರುಗಳು ಈಗ ಮಂಜುನಾಥ್ ಅವರನ್ನ ಕಣಕ್ಕಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಒಂದು ಪ್ರಯತ್ನಕ್ಕೆ ಮಂಜುನಾಥ್ ಅವರು ಕೂಡ ಸಹಮತಿಯನ್ನ ಸೂಚಿಸಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಹೀಗಾಗಿ ಬೆಂಗಳೂರು ಗ್ರಾಮಾಂತರವನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಂಜೆ ಮೊದಲ ಬಾರಿ ಈಗಾಗಲೇ ನಿನ್ನೆ ಕೂಡ ಸಿ.ಪಿ. ಯೋಗೇಶ್ವರ್, ಕೃಷ್ಣಪ್ಪ ಮತ್ತು ಮುನಿರತ್ನ ಸೇರಿದಂತೆ ಸ್ಥಳೀಯ ನಾಯಕರುಗಳು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಮಂಜುನಾಥ್ ಅವರು ಭಾಗಿಯಾಗಿರಲಿಲ್ಲ. ಇವತ್ತು ಸಂಜೆ ಜೆಪಿ ಪಾರ್ಕ್ ನಲ್ಲಿ ನಡೆಯುವಂತ ಸಭೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಭಾಗಿಯಾಗ್ತಾರೆ ಎನ್ನುವುದರ ಜೊತೆಗೆ ಚುನಾವಣೆಗೆ ಮೊದಲ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದಾಗಿದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಯೋದು ಪಕ್ಕ ಅಂತಲೇ ಹೇಳಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಕಣದಲ್ಲಿದ್ರು. ಅವರಿಗೆ ಪೈಪೋಟಿಯನ್ನ ಕೊಡೋದಕ್ಕೆ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕಿಳಿಯಲಿದ್ದಾರೆ. ಆರ್ ನಗರ ಕ್ಷೇತ್ರದಲ್ಲಿ ಚುನಾವಣಾ ಸಿದ್ಧತಾ ಸಭೆಯನ್ನ ಕೂಡ ಬಿಜೆಪಿ ಕರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.